ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಪ್ರತಿಯೊಂದು ರಾಶಿ ಬರೆದು ಅವರವರ ಪುಣ್ಯ ಪೂರ್ವದ ಏನು ತಗೊಂಬಂದಿದ್ದಾರೆ, ಜೀವನದಲ್ಲಿ ಏನು ಅವರ ದಾರಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೇನೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಕೊಡ್ತಕ್ಕಂಥ ಕುಂಭರಾಶಿಯವರಿಗೆ ಯಾವ ಪೂರ್ವ ಪುಣ್ಯದಿಂದ ಬಂದಿದ್ದೀರಾ, ಯಾವುದರಲ್ಲಿ ತಾವು ಬೆಳವಣಿಗೆ ಆಗ್ತಕ್ಕಂಥದ್ದಿರ್ತದೆ, ನಿಮ್ಮ ಜೀವನದ ವೃತ್ತಾಂತವೇನು, ಸೊ ನೀವು ಬಂದಿರತಕ್ಕಂಥದ್ದು ಭೂಮಿಗೆ ಯಾತಕ್ಕೋಸ್ಕರ, ಈ ಪೂರ್ವ ಪುಣ್ಯದಿಂದ ಕರ್ಮದವರೆಗೂ ನಿಮಗೆ ಯಾವ ಫಲಗಳು ಲಭ್ಯವಾಗ್ತದೆ, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಕುಂಭರಾಶಿಯವರಿಗೆ ತಿಳಿಸ್ತಾ ಇದ್ದೆ. ನೋಡಿ, ಕುಂಭರಾಶಿ ವಾಯುತತ್ವ ರಾಶಿ. ಮನಸ್ಥಿತಿ ಸದೃಢವಾಗಿಡಬೇಕು. ಫಸ್ಟು ನಾನು ಹೇಳೋದು, ಕುಂಭರಾಶಿಯವ್ರಿಗೆ ಕೋಪ ನಿಯಂತ್ರಣದಲ್ಲಿರಲಿ, ಅದೇ ರೀತಿಯಾಗಿ ಮನಸ್ಥಿತಿ ಸುಸ್ಥಿರವಾಗಿರಲಿ. ಒಂದು ಗುರಿ, ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಕುಂಭರಾಶಿಯವ್ರಿಗೆ ಒಂದು ಗುರಿಯತ್ತ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ, ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಸಿಗುತ್ತೆ. ಇಲ್ಲಾಂದರೆ ಕುಂಭರಾಶಿಯವ್ರಿಗೆ ನೆಲೆನೇ ಇಲ್ಲ, ತಿಳ್ಕೊಂಬಿಡಿ ಹೇಳ್ತೀನಿ. ಸಾವಿರಾರು ಫೀಲ್ಡಲ್ಲಿ ಕೆಲಸ ಮಾಡ್ಬೋದು, ನೀವು ಸಾವಿರಾರು ಫೀಲ್ಡಲ್ಲಿ ಕೆಲಸ ಮಾಡ್ಬೋದು. ಬಿಕಾಸ್ ಯಾಕೆ ನೋಡಿ, ಇವೆಲ್ಲ ವಿಚಾರಗಳನ್ನು ಯಾಕೆ ತಿಳಿಸ್ತಾ ಇದ್ದೇನೆ ನೋಡಿ, ನಕ್ಷತ್ರ ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರವನ್ನು ನೋಡಿ. ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಧನಿಷ್ಠ ನಕ್ಷತ್ರ, ಶತಭೀಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ. ಸಿಂಪಲಾಗಿ ಹೇಳಬೇಕು ಅಂದರೆ ಕೊನೆಗೆ ಕುಂಭರಾಶಿಯವರು ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಆಗಿಬಿಡ್ತಾರೆ. ದಿಸ್ ಈಸ್ ದ ಸೋ ಫೈರ್. ಒಂದು ಸಿಂಪಲ್ ಆಗಿರೋ ನಾಲೆಡ್ಜ್ ಕೊಟ್ಬಿಟ್ಟಿದ್ದೀನಿ. ಅಲ್ಲಿಂದ ಪಂಚಮ ಸ್ಥಾನವನ್ನು ನೋಡಿ. ಪಂಚಮ ಸ್ಥಾನ ಮಿಥುನ ರಾಶಿ, ಹೌದಲ್ವೋ? ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ಸಹಿತವಾಗಿ ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರ. ಆ್ಯಸ್ ಯೂಶುವಲ್ ತುಲಾರಾಶಿ ನೋಡಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅದೇ ರೀತಿಯಾಗಿ ಗುರುವಿನ ನಕ್ಷತ್ರ ವಿಶಾಖ ನಕ್ಷತ್ರ. ನೆಕ್ಸ್ಟ್ ವಿಶಾಖ ನಕ್ಷತ್ರ ಇನ್ನೊಂದು ಪಾರ್ಟ್ ಹೋಗ್ತಕ್ಕಂಥದ್ದೇ ವೃಶ್ಚಿಕ ರಾಶಿ. ನಿಜವಾಗ್ಲೂ ಕುಂಭರಾಶಿಯವ್ರದ್ದು ಭಾಳಷ್ಟು ಕೂಡ ಕಷ್ಟದ ಕೆಲಸ ಅವ್ರದ್ದು. ಈ ಕಷ್ಟದ ಕೆಲಸವನ್ನು ಬಿಟ್ಟರೆ ಮಾತ್ರ, ಅಂದರೆ ತಪ್ಪಾಗಿ ಅರ್ಥೈಸ್ಕೋಬೇಡಿ, ಯಾರು ಕುಂಭರಾಶಿಯವರು ಹೆಚ್ಚು ನಾಲೆಡ್ಜನ್ನು ಉಪಯೋಗಿಸಿ ತನ್ನ ಜೀವನವನ್ನು ಕಂಡುಕೊಳ್ತಾರೋ ಅದರಲ್ಲಿ ಮಾತ್ರ ತೃಪ್ತಿಯಾಗಿ ಬದುಕ್ಬೋದು ಅವರು. ಎಲ್ಲಿ ಶ್ರಮವಹಿಸಿ, ಎಲ್ಲಿ ಅಧಿಕವಾಗಿರ್ತಕ್ಕಂಥ ಕೆಲಸಗಳನ್ನು, ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಅತೀ ಶ್ರಮವನ್ನು ಕೆಲಸ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಲೆಸ್ ಆದಾಯ. ನಿಜವಾಗ್ಲೂ ಕುಂಭರಾಶಿಯ ತತ್ವ ಶನಿಯ ತತ್ವ. ಅಲ್ಲಿ ನೋಡಿ, ಮೊದಲು ಪ್ರಾರಂಭ ಧನಿಷ್ಠ ನಕ್ಷತ್ರ. ಬಾಲ್ಯದಲ್ಲಿ ಅಷ್ಟೊಂದು ಉತ್ತಮತೆಯನ್ನು ಕಾಣ್ಕೊಳ್ತಕ್ಕಂಥದ್ದು ಕಡಿಮೆ. ಬಾಲ್ಯದಲ್ಲಿ ಸ್ವಲ್ಪ ಏನು ಅಂಥ ವೈಭೋಗವಿಲ್ಲದರೂ ಮಧ್ಯಮ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ನಿದರ್ಶನಗಳನ್ನು ತೋರಿಸುತ್ತೆ. ಒಂದು ಮಧ್ಯಮ ವ್ಯವಸ್ಥೆ ಕುಂಭರಾಶಿಯವರು. ನಂತರದಲ್ಲಿ ಯೌವನದಲ್ಲಿ ಕುಂಭರಾಶಿಯವರು ನಿಜವಾಗ್ಲೂ ಸೋ ಕ್ರಿಯೇಟಿವ್. ಬಟ್ ಕ್ರಿಯೇಟಿವ್ ಇದ್ದಾರೆ, ಎಲ್ಲ ಇದ್ದಾರೆ, ಬಟ್ ಅವರ ಜೀವನವನ್ನೇ ಯಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಬಿಕಾಸ್ ನೋಡಿ, ಮಧ್ಯಭಾಗದಲ್ಲಿ ಈ ಶತಭೀಷ ನಕ್ಷತ್ರ ಮಧ್ಯ ಅವಸ್ಥೆಯಲ್ಲಿ, ಅಂದರೆ ಯೌವನ ಅವಸ್ಥೆಯಲ್ಲಿ ಬರುತ್ತೆ. ಇಲ್ಲೇ ಎಡುವುದು ಮೋಸ, ವಂಚನೆ, ಆಗಿಂದ ಕೆಲವೊಂದು ಅವಮಾನಗಳು ಎಲ್ಲವನ್ನ ಎದುರಿಸ್ತಕ್ಕಂಥದ್ದು ಈ ಕುಂಭರಾಶಿಯಲ್ಲಿರ್ತದೆ ಮಧ್ಯಾವಸ್ಥೆಯಲ್ಲಿ. ಖಂಡಿತವಾಗಿ ಸತ್ಯ ಇದು ಕೂಡ. ನೋಡಿ, ಅಲ್ಲಿಂದ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ. ನಿಮ್ಮನ್ನು ನೋಡಿ, ಪೂರ್ವ ಪುಣ್ಯ ನೀನು ಬಂದಿರತಕ್ಕಂಥದ್ದು ಹೇಗೆ, ಪೂರ್ವ ಪುಣ್ಯ ಯಾವುದು? ಕೇವಲ ನೋಡಪ್ಪ ಕುಂಭರಾಶಿ, ನೀನು ಮಾಡಿರ್ತಕ್ಕಂಥದ್ದೇ ಇಂಪಾರ್ಟೆಂಟ್. ಪೂರ್ವ ಪುಣ್ಯ ಏನು ತೊಗೊಂಬಂದಿದ್ಯಾ? ಪೂರ್ವ ಪುಣ್ಯ ನಾಲೆಡ್ಜು, ಮಾತುಗಳಿಂದ ಬದುಕು ನೀನು. ನಾನು ಸಂತೋಷವಾಗಿರ್ತೀನಿ ನಿನ್ನ. ಸತ್ಯ ಇದು ಮ್ಯಾಕ್ಸಿಮಮ್. ಮೂರರ ಸ್ಥಾನ ಕಾಲಪುರುಷ ಕುಂಡಲಿ ನೋಡಿದಾಗ ಕಷ್ಟದಿಂದ ಬಂದಿರತಕ್ಕಂಥದ್ದು, ಕೊನೆಯಲ್ಲಿ ಸುಖವನ್ನು ಕಾಣ್ತಕ್ಕಂಥದ್ದು ಅಷ್ಟೇ ಸತ್ಯ.
ಯಾರು ಕುಂಭರಾಶಿಯವರಿಗೆ ಒಂದು ನೆನಪಿಟ್ಕೊಳ್ಳಿ, ನಿಜವಾಗ್ಲೂ 9ರ ಸ್ಥಾನ ಅಂದರೆ ಅಲ್ಲಿಂದ ಭಾಗ್ಯಸ್ಥಾನವನ್ನು ನೋಡಿದಾಗ ತುಲಾರಾಶಿ ಬರ್ತದೆ, ಹೌದಲ್ವೋ? ಆ ತುಲಾರಾಶಿಯ ವಿಶಾಖ ನಕ್ಷತ್ರನೇ ಬರ್ತಕ್ಕಂಥದ್ದು ಕರ್ಮಸ್ಥಾನಕ್ಕೆ. ವೃಶ್ಚಿಕ ರಾಶಿ, ಯಾರು ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಾನೋ ಅದಕ್ಕೆ ಧರ್ಮ, ಕೊನೆಗೆ ಧರ್ಮಕ್ಕೆ ಬಂದ್ಬಿಡ್ತಾನೆ, ಆಧ್ಯಾತ್ಮಿಕಕ್ಕೆ ಬಂದ್ಬಿಡ್ತಾನೆ. ಒಬ್ಬ ಒಳ್ಳೆಯ ಟೀಚರ್ ಆಗ್ಬೋದು ಅಥವಾ ಒಳ್ಳೆಯ ಒಂದು ಮಾರ್ಗದರ್ಶಿ ಆಗ್ಬೋದು. ಕುಂಭರಾಶಿ ನಿಮಗೆ ಜೀವನದಲ್ಲಿ ಖಂಡಿತವಾಗಿ ಆಲ್ವೇಸ್ ಟು ಬಿ ಗುಡ್, ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡಿ. ನಿಮಗೆ ಬೇಕಾದಷ್ಟು ಜನ ಮೋಸ ಮಾಡ್ತಾರೆ, ಡೌಟೇ ಬೇಡ. ನೀನು ಎಷ್ಟೇ ಒಳ್ಳೆಯದು ಮಾಡಿ ಕುಂಭರಾಶಿಯವ್ರಿಗೆ 200% ಮೋಸ ಮಾಡ್ತಕ್ಕಂಥದ್ದಿದೆ. ಯಾಕೆ? ಪಂಚಮ ಸ್ಥಾನ ಅಲ್ಲಿಂದ ನೋಡಿ, ಯಾರು ಪಂಚಮ ಸ್ಥಾನ ಬುಧ, ಆ ಬುಧನ ತತ್ವ ಅಷ್ಟಮ ಸ್ಥಾನವನ್ನು ತೋರಿಸೋದ್ರಿಂದ ನೀವು ನಂಬಿರ್ತಕ್ಕಂಥವರೇ ನಿಮಗೆ ಮೋಸ ಮಾಡೋದ್ರಲ್ಲಿ ಡೌಟೇ ಬೇಡ. ಅದರಲ್ಲೂ ಎಕ್ಸ್ಪೆಷಲ್ ಬಿವೇರ್ ಆಫ್ ದ ಫ್ರೆಂಡ್ಸ್. ಕುಂಭರಾಶಿ, ನೀವು ಅಧಿಕವಾಗಿರ್ತಕ್ಕಂಥ ಕಷ್ಟ, ಲೆಸ್ ಲಾಭ. ಹೆಚ್ಚು ಕುಂಭರಾಶಿ ಸಾರ್ವಜನಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡಿ. ಬಟ್ ಲೆಸ್ ಆಫ್ ಫ್ರೆಂಡ್ಸ್, ತುಂಬ ಲೆಸ್ ಆಫ್ ಫ್ರೆಂಡ್ಸ್. ಅವ್ರಿಗೆಲ್ಲ ತುಂಬ ಕಡಿಮೆ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಫ್ರೆಂಡ್ಸ್. ಅವರ ಒಂದು ಕೇಪಬಲ್ ಅಂದರೆ ಅವರ ಒಂದು ಮಧ್ಯಭಾಗವನ್ನು ಸರಿಯಾಗದಂಥ ಮಾರ್ಗದರ್ಶನವನ್ನು ತೊಗೊಂಬಿಡಿ ಕುಂಭರಾಶಿಯವರು. ಆರಿದ್ರಾ ನಕ್ಷತ್ರ ಅಂತರ, ಅರ್ಥಾತ್ ನೋಡಿ, ಶತಭೀಷ ನಕ್ಷತ್ರ, ಆರಿದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಸರಿಯಾದಂಥ ಈ ಮಧ್ಯಭಾಗದ ಜ್ಞಾನ ನಿಮ್ಮ ನಿಜವಾಗ್ಲೂ ಒಬ್ಬ ಒಳ್ಳೆ ಪ್ರೊಫೆಸರ್ ಮಾಡುತ್ತೆ. ಇದು ಸತ್ಯ. ಕುಂಭರಾಶಿ ನೋಡಿ, ಜೀವನದಲ್ಲಿ ಎಂಜಾಯ್ಮೆಂಟ್ಸು ಮತ್ತೊಂದು ಎಲ್ಲವನ್ನು ಅನುಭವಿಸ್ತೀರಾ. ಬಾಲ್ಯದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಅನುಭವಿಸ್ತೀರಾ. ಬಟ್ ಬಾಲ್ಯ ನಿಮಗೇನು ಪಾಠ ಕಲಿಸೋದಿಲ್ಲ. ಕುಂಭರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೇನೆ, ಆಫ್ಟರ್ ದಟ್ ಯಾವಾಗ ಒಂದು ಪ್ರಬುದ್ಧಮಾನಕ್ಕೆ ಬರುತ್ತೆ, 35 ವರ್ಷ, 36, 37, 38, 39 ಈ ಥರ ಯಾವಾಗ ಪ್ರಬುದ್ಧಮಾನಕ್ಕೆ ಬರ್ತಿರೋ ಆವಾಗ ನಿಮ್ಮ ಬುದ್ಧಿ ವಿಕಸನ ಆಗುತ್ತೆ. ಬಿಕಾಸ್ ಆಫ್ ಗುರು ಈಸ್ ಇನ್ ಲಾಸ್ಟ್. ಅಂದರೆ ಪೂರ್ವ ಭಾದ್ರಪದ ಕೊನೆಯಲ್ಲಿ ಬರ್ತಕ್ಕಂಥದ್ದು ವಿಶಾಖ ನಕ್ಷತ್ರ. ಜೀವನವನ್ನು ಖಂಡಿತವಾಗಿ ಧರ್ಮ ಮಾರ್ಗಕ್ಕೆ ಹೆಚ್ಚಿನದಾಗಿ ಪ್ರಶಸ್ತವನ್ನು ಕೊಡಿ. ಆ ಧರ್ಮ ಮಾರ್ಗಕ್ಕೆ ಹೋಯ್ತು ಯಾರು ಕುಂಭರಾಶಿಯವರು 2 ಮತ್ತು 11ರ ಅಧಿಪತಿ ಯಾರು, ನಿಜವಾಗ್ಲೂ ಹಣ ಹೇಳ್ದ ಹಾಗೆ ಹಣ ಬರ್ತೈತೆ. ನಿಮಗೆ ಹೇಳ್ದ ಹಾಗೆ ಹಣ ಬರುತ್ತೆ. ನೀವು ಮಾಡಬೇಕು, ನೀವು ಕರ್ಮನೇ ಏನು, ಬೇರೆಯವ್ರಿಗೆ ಸನ್ಮಾರ್ಗಿಗಳಾಗಿ ಬದುಕಿ. ಬೇರೆಯವ್ರಿಗೆ ಸನ್ಮಾರ್ಗಿಗಳಾಗಿ ಬದುಕೋದ್ರಿಂದ ಮಾತ್ರ ಕುಂಭರಾಶಿಯವರ ಅವರ ಜೀವನ ಭಾಳಷ್ಟು ಬ್ಯೂಟಿಫುಲ್ಲಾಗಿ ಸ್ಮೂತಾಗಿ ಹ್ಯಾಂಡಲ್ ಆಗ್ತದೆ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಡೋಂಟ್ ಬಿಲೀವ್ ಎನಿಬಡಿ. ಯಾರನ್ನು ನಂಬೇಡಿ. ನಂಬಿದವರು ಎಲ್ಲ ಚೆನ್ನಾಗಿರ್ಬೋದು, ಪರಿಸ್ಥಿತಿಗಳು, ಗ್ರಹಸ್ಥಿತಿಗಳು ನಿಮಗೆ ಮೋಸ ಮಾಡಿಸೋದು ಸತ್ಯ. ಇದು ಮ್ಯಾಕ್ಸಿಮಮ್ ಸತ್ಯ ಕೂಡ. ಯಾರನ್ನು ಬೇಗ ನಂಬಿಡ್ತೀರ, ಬೇಗ ನಂಬಿ ಬೇಗ ಅವ್ರಿಗೆ ತನು ಮನ ಧನ ಎಲ್ಲವನ್ನು ಕೊಡ್ತಕ್ಕಂಥದ್ದು ಕುಂಭರಾಶಿಯವರಾದರೂ ಕೂಡ ಎಲ್ಲಿ ತಪ್ತೀರಾ ಅಂತಕ್ಕಂಥ ವಿಚಾರಗಳನ್ನು ಸರಿಯಾದಂಥ ಅನಾಲಿಸಿಸ್ ತಗೊಳ್ಳಿ. ಈ ಅನಾಲಿಸಿಸ್ ಯಾಕೆ ನಿಮಗೆ ಕೊಡ್ತಾ ಇದ್ದೀನಿ? ಜೀವನ ಬದಲಾವಣೆ ನನ್ನ ಕೈಲಿ ಸಾಧ್ಯ ಇಲ್ಲ, ಭಗವಂತನ ಕೈಲೂ ಸಾಧ್ಯ ಇಲ್ಲ. ನನ್ನಿಂದ ಅನಾಲಿಸಿಸ್ ತಗೊಳ್ತಕ್ಕಂಥ ವಿಚಾರದಲ್ಲಿ, ಅರ್ಥಾತ್ ಈ ಥರದ ಸಮಸ್ಯೆಗಳು ಬರ್ಬೋದು ಹೇಗೆ ಅಂತಕ್ಕಂಥದ್ದೇ ಮಾರ್ಗದರ್ಶನ. ಅದೇ ನಿನ್ನ ಪೂರ್ವ ಪುಣ್ಯ ಸ್ಥಾನ. ನೀನು ಒಬ್ಬ ಮಾರ್ಗದರ್ಶಿಯಾಗಿ ಬಳಿ. ಖಂಡಿತವಾಗಿ ಜೀವನ ಸುಸ್ಥಿರವಾಗಿರುತ್ತೆ. ಜೀವನದಲ್ಲಿ ನೆಲೆ ಇಡ್ತೀಯ, ಸುಖ ಸಂಪತ್ತನ್ನು ಕಾಣ್ತೀಯ, ಅಟ್ಲೀಸ್ಟ್ ನೆಮ್ಮದಿಯಾಗಿ ಬದುಕ್ತೀಯ. ಒಬ್ಬರಿಗೆ ಅನ್ಯತಃ ಕೆಡುಕನ್ನು ಮಾಡ್ದಲೆ ಜೀವನದಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೋ. ಯಾಕೆಂದರೆ 11ರ ಸ್ಥಾನ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತ ನೀನು. ನಿನ್ನ ಹತ್ರ ಎಲ್ಲರೂ ಫೇವರ್ ತೊಗೊಳ್ತಾರೆ, ಇದು ಸತ್ಯ. ಮೋಸ ಮಾಡೋದು ನಿನಗೆ ಮಾಡ್ತಾರೆ, ಅದನ್ನು ನೋ ಪ್ರಾಬ್ಲಮ್ ಕುಂಭರಾಶಿ. ಬಟ್ ಫೇವರ್ ನೀನು ಎಷ್ಟು ಬೇಕಾಗುತ್ತೋ ಅಷ್ಟು ಫೇವರ್ ಮಾಡು, ನಿನ್ನತನವನ್ನು ಮಾತ್ರ ಬಿಡಬೇಡ. ಇದು ಕುಂಭರಾಶಿಯವರ ತತ್ವ. ಎಷ್ಟು ನೀನು ನಿನ್ನ ಬಗ್ಗೆ, ನಿಮ್ಮ ಫ್ಯಾಮಿಲಿಯ ಬಗ್ಗೆ ಎಷ್ಟು ಸುಸ್ಥಿರವಾಗಿ ಆಲೋಚನೆಗಳನ್ನು ಮಾಡಿಕೊಂಡು ಚೆನ್ನಾಗಿರ್ತಿರೋ, ಕುಂಭರಾಶಿ ಜೀವನದಲ್ಲಿ ಅಟ್ಲೀಸ್ಟ್ ಒಂದು ಪೊಟೆನ್ಷಿಯಾಲಿಟಿ ಸಿಗುತ್ತೆ. ಇಲ್ಲಾಂದರೆ ವಾಯುತತ್ವ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಹೋಗ್ಬಿಟ್ಟು ಒಂದು ನೆಲೆ ಇಲ್ದಂಗೆ ಆಗಿಬಿಡುತ್ತೆ. ಸೊ ಆದಷ್ಟು ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬ ಮಾರ್ಗದರ್ಶಿಯಾಗಿ ಬೆಳೀರಿ. ಆದಷ್ಟು ಕಾಮೆಂಟ್ ಮಾಡಿ ನನಗೆ. ಖಂಡಿತವಾಗಿ ಏನು ನಿಮ್ಮಲ್ಲಿರ್ತಕ್ಕಂಥ ಒಂದು ವಿಚಾರಧಾರೆ, ಯಾವ್ಯಾವ ಕ್ಷೇತ್ರದಲ್ಲಿದ್ದೀರಾ ಕಂಪ್ಲೀಟಾಗಿ ನನಗೆ ಮೆಸೇಜ್ ಮಾಡಿ. ಸೊ ಏನು ಮಾಡಿಫಿಕೇಷನ್, ಯಾವ ರೀತಿ ಇರ್ತಕ್ಕಂಥದ್ದು ಒಂದು ನಾನು ಅನಲೈಸ್ ಮಾಡೋಕ್ಕೆ ಸರಿಯಾಗ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ
ಸರ್ವೇ ಜನ ಸುಖಿನೋ ಭವಂತು.